ಶಿರಸಿ ತಾಲೂಕಿನ ಕಾನ್ಗೋಡ್ನ ಶ್ರೀ ಸಿದ್ಧಿ ಮಹಿಳಾ ಮಂಡಳಿ ಮಹಿಳಾ ಉತ್ಸವದ ಅಂಗವಾಗಿ ಮಹಿಳೆಯರಿಗೆ ಹಾಗೂ ಯುವತಿಯರಿಗೆ ವಿವಿಧ ಸ್ಪರ್ಧೆ, ಪಂಚಾಯಿತಿ ವ್ಯಾಪ್ತಿಯ ಮಾಹಿತಿ ಕೈಪಿಡಿ ಬಿಡುಗಡೆ, ಬಹುಮಾನ ವಿತರಣೆ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇಡೀ ದಿನ ನಡೆಯಿತು. ಲೋಕಧ್ವನಿ ದಿನಪತ್ರಿಕೆಯಲ್ಲಿ ಹೂವುಗಳಿಗೆ ಸಂಬಂಧಿಸಿದ ಅಂಕಣವನ್ನು ಬರೆಯುತ್ತಿದ್ದೀರಿ. 2 ಕಾದಂಬರಿಗಳನ್ನು ಸಹ ಬರೆದಿದ್ದು ಮತ್ತೊಂದು ಕಾದಂಬರಿ ಕೂಡ ತಮ್ಮ ಲೇಖನಿ ತೋಟಗಾರಿಕಾ ಇಲಾಖೆಗೆ ಸೇರ್ಪಡೆಗೊಂಡು ಧಾರವಾಡದಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀರಿ. 2004ರಿಂದ ಶಿರಸಿಯಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ 5 ವರ್ಷ ಕೆಲಸ ಮಾಡಿ 2017ರಿಂದ ಹಿರಿಯ ತೋಟಗಾರಿಕಾ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೀರಿ. 2020ರಿಂದ ಶ್ರೇಯಸ್ಸು ಆಯುರಾರೋಗ್ಯ ಕರುಣಿಸಲಿ ಎಂದು ದೇವರನ್ನು ಬೇಡಿಕೊಳ್ಳುತ್ತಾ ತಮ್ಮನ್ನು ಗೌರವಪೂರ್ವಕವಾಗಿ ಮಹಿಳಾ ಉತ್ಸವದ ಗ್ರಾಮೀಣ ಕ್ರೀಡಾಕೂಟದ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಮಹಿಳೆಯರಿಗಾಗಿ ಹೆಣ್ಮಕ್ಕಳಿಗಾಗಿ ಹಗ್ಗ ಜಗ್ಗಾಟ, ತಲೆ ಮೇಲೆ ಪುಸ್ತಕ ಇಟ್ಟು ಓಟ, ಸಂಗೀತ ಕುರ್ಚಿ, 1 ಮಿನಿಟ್ ಕಸೂತಿ ಸ್ಪರ್ಧೆ, ಸಿಹಿ ತಿಂಡಿ ಸ್ಪರ್ಧೆ, ಭಾರತೀಯ ಸೊಗಡಿನ ಫ್ಯಾಷನ್ ಶೋಗಳು ಗಮನ ಸೆಳೆದವು. 200ಕ್ಕೂ ಅಧಿಕ ಮಹಿಳೆಯರು ವಿವಿಧ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದರು. ಸಂಜೆಯ ಸಮಾರೋಪದಲ್ಲಿ ತಾಲೂಕ್ ಪಂಚಾಯಿತಿ ಒ ಸತೀಶ್ ಹೆಗಡೆ ಪಂಚಾಯಿತಿ ಮಾಹಿತಿಯ ಪುಸ್ತಕ ಬಿಡುಗಡೆ ಮಾಡಿದರು. ಮನು ವಿಕಾಸದ ಗಣಪತಿ ಭಟ್, ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ, ವರದಿಗಾರ್ತಿ ಶೈಲಜಾ ಗೋರ್ನಮನೆ, ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ನಾಯ್ಕ್, ಪ್ರಮುಖರಾದ ಜಿವಿ ಕಾನ್ಗೋಡ್, ರಾಜಾರಾಮ್ ಭಟ್, ಡಿವಿ ಹೆಗಡೆ, ಗೀತಾ ಪೂಜಾರಿ, ಸತೀಶ್ ಭಂಡಾರಿ, ಬಂಗಾರಿ ಹರಿಜನ್, ಪ್ರಶಾಂತ್ ಹೆಗಡೆ, ಬಂಗಾರಿ ಹರಿಜನ್, ದತ್ತಾತ್ರೇಯ ಮಡಿವಾಳ್, ಎಕೆ ನಾಯ್ಕ್, ಭಾಸ್ಕರ್ ದೇಶ್ ಭಂಡಾರಿ, ಕೃಷ್ಣ ನಾಯ್ಕ್, ಲಕ್ಷ್ಮೀನಾರಾಯಣ ಶೆಟ್ಟಿ, ಸಂಘದ ಕಾರ್ಯದರ್ಶಿ ವಿಮಲಾ ಹೆಗಡೆ, ದತ್ತಾತ್ರೇಯ ಮಡಿವಾಳ್, ಮುಖ್ಯಾಧ್ಯಾಪಕ ರವೀಂದ್ರ, ಗ್ರಾಮ ಪಂಚಾಯತ್ ಸದಸ್ಯರು, ಸಿಬ್ಬಂದಿಗಳು ಇತರರು ಭಾಗವಹಿಸಿದ್ದರು. ಮಂಡಳಿ ಅಧ್ಯಕ್ಷೆ ಜಲಜಾಕ್ಷಿ ಹೆಗಡೆ ಆಲ್ಮನೆ ಅಧ್ಯಕ್ಷತೆ ವಹಿಸಿದ್ದರು. ಇದೇ ವೇಳೆ ತೋಟಗಾರಿಕಾ ಅಧಿಕಾರಿ ಸಾಹಿತಿ ಸತೀಶ್ ಹೆಗಡೆ, ಮುಖ್ಯಮಂತ್ರಿ ಪದಕ ಪಡೆದ ಅರಣ್ಯ ಇಲಾಖೆ ನೌಕರ ವಿಟಿ ನಾಯ್ಕ್, ಯಕ್ಷಗಾನದ ಯುವ ಪ್ರತಿಭೆ ತುಳಸಿ ಹೆಗಡೆ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು.
ಪೂಜಾರಿ, ಸುವರ್ಣ ಖಾನ್ಗೋಡ್, ವಿಮಲಾ ಹೆಗಡೆ, ಶೋಭಾ ಮಶಿಗದ್ದೆ, ಮಾಳೇನಹಳ್ಳಿ ಪ್ರತಿಮಾ ಹೆಗಡೆ, ಶೋಭಾ ಹೆಗಡೆ, ಮುಖ್ಯಾಧ್ಯಾಪಕ ರವೀಂದ್ರ ಇತರರು ವಿವಿಧ ಜವಾಬ್ದಾರಿ ನಿರ್ವಹಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.